ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವೈಬ್ಸ್ ಬೈ ಜ್ಯೋತಿ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಟ್ ಈಸ್ ಅರೌಂಡ್ ಮಾರ್ನಿಂಗ್ 5:30 ಆಗಿದೆ ಇವಾಗ. ಸೊ ಬ್ಯಾಂಗ್ಳೂರಲ್ಲಿ ಇವಾಗ ಕೋಲ್ಡ್ ಜಾಸ್ತಿ ಆಗ್ತಾಯಿದೆ. ಮಾರ್ನಿಂಗ್ಸಲ್ಲಂತೂ ತುಂಬ ಚಿಲ್ಲಾಗಿರುತ್ತೆ. ಸೊ ಹಾಗೆ ತುಂಬ ಪ್ಲೆಸೆಂಟಾಗೂ ಅನಿಸುತ್ತೆ. ಇವಾಗ ನಾನು ಒಂದು ಕಪ್ ಬಿಸಿನೀರಿನ ಜೊತೆಗೆ ನನ್ನ ದಿನಾನ ಶುರು ಮಾಡ್ತಾಯಿದ್ದೀನಿ. ನೀರು ಕುಡ್ದಾದ್ಮೇಲೆ ಒಂದು 25 ಮಿನಿಟ್ಸ್ದು ಮೆಡಿಟೇಷನ್ ಸೆಷನ್ನ ಮುಗಿಸ್ಕೊಂಡೆ. ಇವತ್ತಿಂದ ಮಕ್ಕಳಿಬ್ಬರಿಗೂ ಎಕ್ಸಾಮ್ಸು ಸ್ಟಾರ್ಟ್ ಆಗ್ತಾಯಿದೆ. ಇಬ್ಬರಿಗೂ 1 ವೀಕು ಸ್ಟಡಿ ಹಾಲಿಡೇ ಅಂತ ರಜೆ ಕೊಟ್ಟಿದ್ದರು. ಸೊ ಕಾಲೇಜ್ಗೆ ರಜೆ ಕೊಟ್ಟಿದ್ದರು. ಸೊ ಲಂಚ್ ಬಾಕ್ಸದ್ದು ಏನೂ ಟೆನ್ಷನ್ ಇರಲಿಲ್ಲ. ಆದರೆ ಇವತ್ತಿಂದ ಲಂಚ್ ಬಾಕ್ಸು ರೆಡಿ ಮಾಡ್ತಾಯಿದ್ದೀನಿ. ಹಸ್ಬೆಂಡು ಕೂಡ ಅವರು ವರ್ಕ್ ಫ್ರಮ್ ಹೋಮೇ ಮಾಡ್ತಾಯಿದ್ರು 1 ವೀಕಿಂದ. 1 ದಿನ ಅಷ್ಟೇ ಆಫೀಸ್ಗೆ ಹೋಗಿದ್ದರು. ಸೊ ಇವತ್ತು ರುಟೀನ್ನ ಮತ್ತೆ ಸೆಟ್ ಮಾಡ್ಕೋಬೇಕು. 1 ವೀಕ್ ಆಲ್ಮೋಸ್ಟ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ದಾಯಿತು. ಹಸ್ಬೆಂಡ್ ಎದ್ದು ಬಂದರು ಅಂತ ನಾನು ಟೀನು ಕೂಡ ಸೈಡ್ ಬೈ ಸೈಡ್ ಮಾಡ್ಕೋತಾ ಇದ್ದೀನಿ ಇವಾಗ. ಆ್ಯಂಡ್ ಲಂಚ್ಗೆ ಅಂತ ಇವತ್ತು ನಾನು ಕೈಂಡ್ ಆಫ್ ಪನ್ನೀರ್ ಬುರ್ಜಿ ಇಲ್ಲ ಸ್ಕ್ರ್ಯಾಂಬಲ್ಡ್ ಪನ್ನೀರ್ ಅಂತ ಹೇಳ್ತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಕೈಂಡ್ ಆಫ್ ಅಂತ ಯಾಕೆ ಅಂದರೆ ಪ್ರಾಪರ್ ಪನ್ನೀರ್ ಬುರ್ಜಿ ರೆಸಿಪಿ ಅಲ್ಲ ಇದು. ಯಾಕೆಂದರೆ ಇದರಲ್ಲಿ ನಾನು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಈ ಥರ ಸ್ವಲ್ಪ ಫ್ಯಾನ್ಸಿಯಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ಇವಾಗ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 2 ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬಾರ್ದು. ಇಲ್ಲಿ ಸ್ವಲ್ಪ ರಫ್ಲಿಯಾಗಿಯೇ ದೊಡ್ಡದಾಗಿದ್ರೂ ಪರವಾಗಿಲ್ಲ, ರಫ್ಲಿಯಾಗಿಯೇ ಚಾಪ್ ಮಾಡ್ಕೋಬೇಕು. ಬನ್ನಿ ಇವಾಗ ಪಲ್ಯ ಮಾಡೋದಕ್ಕೆ ಶುರು ಮಾಡೋಣ. ಪಲ್ಯ ಮಾಡೋದಕ್ಕೆ ಅಂತ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ ಹಾಕಿಬಿಟ್ಟು ಆಮೇಲೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಈರುಳ್ಳಿನ ಅದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಇದಕ್ಕೆ ಅರಿಶಿನ ಪುಡಿ ಹಾಕಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ನ ಮಿಕ್ಸ್ ಮಾಡಿ ಇದಕ್ಕೇನೆ ಉಪ್ಪು, ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಹಾಕಿಬಿಟ್ಟು ಎಲ್ಲನೂ ಒಂದು ಅರ್ಧ ಬೇಯೋವರೆಗೂ ಇದನ್ನು ಲಿಡ್ ಮುಚ್ಚಿಬಿಟ್ಟು ಬೇಯಿಸ್ಕೊತಿದ್ದೀನಿ. ಆಮೇಲೆ ಪನ್ನೀರನ್ನು ಹೀಗೆ ಕೈಯಿಂದನೇ ಮುರ್ಕೋತಾ ಇದ್ದೀನಿ. ಇವಾಗ ಇದು ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ ಅರ್ಧ ಬೆಂದಾಗಿದೆ. ಈಗ ಇದನ್ನು ಪನ್ನೀರ್ನ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಈ ರೀತಿ ನೀರು ಹಾಕಿ ಬೇಯಿಸ್ಕೊಂಡ್ರೆ ಪನ್ನೀರು ಹಾರ್ಡಾಗಿ ಆಗೋದಿಲ್ಲ, ಸಾಫ್ಟಾಗೇ ಇರುತ್ತೆ. ತುಂಬ ಹೊತ್ತಿಟ್ರೂ ಅದು ಹಾರ್ಡ್ ಫೀಲ್ ಬರಲ್ಲ, ರಬ್ಬರ್ ಥರ ಅಂತಾರಲ್ಲ ಆ ಥರ ಆಗೋದೇ ಇಲ್ಲ. ಸೊ ಇದನ್ನು ಲಂಚಲ್ಲಿ
ತುಂಬ ಲೇಟ್ ಆಗುತ್ತಲ್ಲ ಲಂಚು, ಆವಾಗಲೂ ಕೂಡ ಸಾಫ್ಟಾಗೇ ಇರುತ್ತೆ. ಬಟ್ ನಾನು ಇದಕ್ಕೆ ಯಾವುದೇ ಥರದ ಮಸಾಲೆನೂ ಆ್ಯಡ್ ಮಾಡ್ತಾ ಇಲ್ಲ. ನಿಮಗೆ ಬೇಕು ಅಂತಂದರೆ ನೀವು ಮಸಾಲೆನ ಆ್ಯಡ್ ಮಾಡ್ಕೋಬೋದು. ಇದು ನಾನು ರೋಲ್ ಮಾಡಿ ಕೊಡ್ತಾ ಇದ್ದೀನಿ ಇವತ್ತು ಅಂತ ನಾನು ಮಸಾಲೆನ ಆ್ಯಡ್ ಮಾಡ್ತಾ ಇಲ್ಲ. ಆದರೆ ಇದಕ್ಕೆ ಒಂದು ಸ್ವಲ್ಪ ಕೆಚಪ್ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಫ್ಲೇವರು ಮಕ್ಕಳಿಗೆ ಇಷ್ಟ ಆಗಲಿ ಅಂತ. ಇದನ್ನು ನೀರು ಹೋಗೋವರೆಗೂ, ನೀರು ಹಿಂಗೋವರೆಗೂ ಬೇಯಿಸ್ಕೊಂಡು ಸ್ವಲ್ಪ ಡ್ರೈ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಈಗ ನಮ್ಮ ಪಲ್ಯ ರೆಡಿಯಾಗಿದೆ. ಇವಾಗ ನಾನು ಅದಕ್ಕೆ ರೋಲ್ಗೆ ಅಂತ ಇವಾಗ ಚಪಾತಿನ ಮಾಡ್ಕೋತಾ ಇದ್ದೀನಿ. ಇವಾಗ ರೋಲ್ ಮಾಡೋದಕ್ಕಿಂತ ಮೊದಲು ಮೇಯೋನೀಸ್ನ ನಾನು ಚಪಾತಿ ಮೇಲೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದ್ರ ಮೇಲೆ ಲೆಟಿಸ್ನ ಇಡ್ತಾಯಿದ್ದೀನಿ. ಈ ರೀತಿ ಲೆಟಿಸ್ನ ಇಡ್ತಾಯಿದ್ದೀನಿ. ಆಮೇಲೆ ಅದ್ರ ಮೇಲೆ ನಾವು ಮಾಡ್ಕೊಂಡಿರೋವಂಥ ಪಲ್ಯನ ಹಾಕ್ತಾಯಿದ್ದೀನಿ. ಆಮೇಲೆ ಇದನ್ನು ರೋಲ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಲೆಟಿಸ್ ಹಾಕಿ ರೋಲ್ ಮಾಡ್ಕೊಳ್ಳೋದ್ರಿಂದ ಚಪಾತಿ ಸಾಫ್ಟ್ ಆಗೋದಿಲ್ಲ, ಮಾಯ್ಶ್ಚರು ರಿಟೇನ್ ಆಗೇ ಇರುತ್ತೆ. ಹಾಗೆಯೇ ನಮ್ಮ ರೋಲ್ಸ್ಗೆ ಕ್ರಂಚಿನೆಸ್ಸು ಆ್ಯಡ್ ಆಗುತ್ತೆ ಅಂತ ಈ ರೀತಿ ನಾನು ಇದನ್ನು ರೋಲ್ ಮಾಡಿ ಕೊಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಫ್ರೂಟ್ಸಲ್ಲಿ ಆ್ಯಪಲ್ನ ಕೊಡ್ತಾಯಿದ್ದೀನಿ. ಲಂಚ್ ಬಾಕ್ಸು ಕೂಡ ರೆಡಿ ಆಯಿತು. ಅವನು ಕಾಲೇಜ್ಗೂ ಹೋದ ಈನು. ಸೊ ಇವಾಗ ಕಿಚನ್ ನೋಡಿ ಯಾವ ಥರ ಆಗೋಗಿದೆ ಬೆಳಗಿನ ಗಡಿಬಿಡಿಯಲ್ಲಿ ಎಲ್ಲ. ಸೊ ಇವಾಗ ಮೊದಲು ಕಿಚನ್ನ ಕ್ಲೀನ್ ಮಾಡ್ಕೋತೀನಿ, ಅದಾದಮೇಲೆ ಮುಂದಿನ ಕೆಲಸನ ನೋಡ್ತೀನಿ. ಹಸ್ಬೆಂಡು ಒಂದು ಸ್ವಲ್ಪ ಫ್ರೀ ಇದ್ದರು ಅಂತ ವಾಕ್ ಮಾಡಿಬರೋಕ್ಕೆ ಅಂತ ಹೇಳಿದ್ರು. ಸೊ ಇಬ್ಬರು ಕೂಡ ಇವಾಗ ವಾಕ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ವಾಕಿಂಗು ಒಂದು ಡೇಯಲ್ಲಿ ನಾನು ಬೆಳಗ್ಗೆ ಟೈಮ್ ಸಿಕ್ಕರೆ ಬೆಳಗ್ಗೆ, ಇಲ್ಲಾಂದರೆ ಈವ್ನಿಂಗ್ ಅಂತ ಹೋಗ್ತೀನಿ. ಟೈಮು ಆಲ್ಮೋಸ್ಟ್ ಸಂಜೆನೇ ಆಗಿರುತ್ತೆ, ಯಾಕೆಂದರೆ ಬೆಳಗ್ಗೆ ತುಂಬ ಬ್ಯುಸಿ ಇರೋದ್ರಿಂದ ಶೆಡ್ಯೂಲೆಲ್ಲ ಒಬ್ಬರಾದ್ಮೇಲೆ ಒಬ್ಬರು ಹೋಗ್ತಾರೆ. ಒಂದೊಂದು ಸಾರಿ ಎಲ್ಲರೂ ಮನೇಲೇ ಇರ್ತಾರೆ. ಸೊ ಅಡುಗೆ ಊಟ ಅಂತ ಎಲ್ಲ ಬ್ಯುಸಿ ಆಗಿಬಿಡ್ತೀವಿ ಅಲ್ವಾ. ಸೊ ಅದಕ್ಕೆ ಬೆಳಗ್ಗೆ ಸ್ವಲ್ಪ ಕಡಿಮೆ ಆಗುತ್ತೆ, ಆ ಥರ ರೆಗ್ಯುಲರ್ ಆಗಿ ಆಗೋದೇ ಇಲ್ಲ. ಬಟ್ ಈವ್ನಿಂಗ್ಸ್ ಟ್ರೈ ಮಾಡ್ತೀನಿ ಆದಷ್ಟು ಒಂದು ಹಾಫ್ ಆನ್ ಅವರ್ ಟು 40 ಮಿನಿಟ್ಸ್ ವಾಕ್ ಮಾಡಿ ಬರೋಕ್ಕೆ. ಸೊ ಇವಾಗ ಅದಕ್ಕೆ ನಾನು ನಮ್ಮ ಹಸ್ಬೆಂಡು ವಾಕಿಂಗ್ಗೆ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಲಂಚ್ ಬಾಕ್ಸ್ ರೆಡಿ ಆದಮೇಲೆ ಮಕ್ಕಳು ಕಾಲೇಜ್ಗೆ ಹೋದ್ಮೇಲೆ ನಂದು ಮೊದಲನೇ ಕೆಲಸ ಅಂದರೆ ಫಸ್ಟ್ ಕೆಲಸ ಅಂದರೆ ಲಾಂಡ್ರಿ ಮಾಡ್ಕೊಳ್ಳೋದು. ಬಟ್ಟೆನ ಮೊದಲು ಮಷಿನ್ಗೆ ಹಾಕಿಬಿಡ್ತೀನಿ. ಅಂದರೆ ನಾನು ಮಿಕ್ಕಿರೋ ಕೆಲಸ ಎಲ್ಲ ಆಗೋ ಅಷ್ಟರಲ್ಲಿ ಬಟ್ಟೆನೂ ಕೂಡ ಕ್ಲೀನಾಗಿ ಬಂದುಬಿಡತ್ತೆ. ಸೊ ಮೊದಲು ಲಾಂಡ್ರಿ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ
ಸೀರಿಯಲ್ಸ್ನೇ ತಿಂದು ಹೋಗಿದ್ದಾನೆ. ಸೊ ಇವತ್ತು ಬ್ರೇಕ್ಫಾಸ್ಟ್ ಬೆಳಗ್ಗೆ ಮಾಡಿರಲಿಲ್ಲ ನಾನು, ಅದಕ್ಕೆ ಅಂತ ಇವತ್ತು ಬ್ರೇಕ್ಫಾಸ್ಟ್ ಇವಾಗ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ ಅಂತ ಯಶ್ ಮತ್ತು ನಮ್ಮ ಹಸ್ಬೆಂಡ್ಗೆ. ಆದರೆ ನಾನು ಸೀರಿಯಲ್ಸ್ನೇ ತೊಗೋತಾ ಇದ್ದೀನಿ. ಪೂಜೆ ಮಾಡ್ಕೋಬೇಕು ನಾನು ಇವತ್ತು. ಸೊ ಅದಕ್ಕೆ ನಾನು ಸೀರಿಯಲ್ಸ್ಗೆ ಫ್ರೂಟ್ಸ್ ಹಾಕ್ಕೊಂಡು ತೊಗೋತಾ ಇದ್ದೀನಿ. ಹಾಗೆಯೇ ಯಶ್ ಮತ್ತು ನನ್ನ ಹಸ್ಬೆಂಡ್ಗೆ ಉಪ್ಪಿಟ್ಟನ್ನ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಉಪ್ಪಿಟ್ಟನ್ನ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ಇಲ್ಲಿ ರೆಸಿಪಿನ ಅಂದರೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ತೋರ್ಸೋಕ್ಕಾಗಲಿಲ್ಲ, ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ತುಂಬ ಲೇಟಾಗಿತ್ತು. ಸೊ ಮುಂದೆ ತುಂಬ ಕೆಲಸನೂ ಇತ್ತು ಅಂತ ಸ್ವಲ್ಪನೇ ಬ್ರೀಫಾಗಿ ಇಲ್ಲಿ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೊಂದು ವ್ಲಾಗಲ್ಲಿ ನಾನು ಡೀಟೇಲಾಗಿ ನಾನು ಹೇಗೆ ಉಪ್ಪಿಟ್ಟು ಮಾಡ್ತೀನಿ, ರೆಡಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಿಮ್ಮ ರಾಘವೇಂದ್ರ ಸ್ವಾಮಿ ಇದು ಬ್ರೇಕ್ಫಾಸ್ಟ್ ಆಯಿತು ಇವಾಗ ನಂದು. ಮತ್ತು ಒಂದು 15 ಮಿನಿಟ್ಸು ರೆಸ್ಟ್ ಕೂಡ ಮಾಡ್ಕೊಂಡು ಬಂದೆ. ಈಗ ಕಿಡ್ಸ್ ರೂಮ್ದು ಇವತ್ತು ಡಸ್ಟಿಂಗ್ ಹಾಗೆಯೇ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು. ಅದನ್ನೇ ಇವಾಗ ಮಾಡ್ತಾಯಿದ್ದೀನಿ. ಎಕ್ಸಾಮ್ಸ್ ಇತ್ತು. ಸೊ ಎಲ್ಲ ಬುಕ್ಸು ಎಲ್ಲ ಹಾಗೇ ಇಟ್ಬಿಟ್ಟು ಹೊರಟೋಗಿದ್ರು. ಆದರೆ ಎವ್ರಿಡೇ ಹಾಗೆ ಮಾಡಲ್ಲ, ತುಂಬ ಕ್ಲೀನಾಗಿ ಮಾಡ್ಕೊಂಡಿರ್ತಾರೆ. ಬಟ್ ಇವತ್ತು ಗಡಿಬಿಡಿಯಲ್ಲಿ ಇಬ್ಬರೂ ಹಾಗೆ ಹೊರಟೋಗಿದ್ದಾರೆ. ಅದಕ್ಕೆ ಎಲ್ಲನೂ ಇವಾಗ ನಾನು ಮೊದಲು ಎತ್ತಿಟ್ಬಿಟ್ಟು ಆಮೇಲೆ ಡಸ್ಟಿಂಗ್ನ ಶುರು ಮಾಡ್ತೀನಿ. ಎವ್ರಿಡೇ ಒಂದೊಂದೇ ರೂಮ್ನ ನಾನು ಕ್ಲೀನ್ ಮಾಡ್ಕೋತೀನಿ. ಒಂದೇ ಸಲ ಎಲ್ಲನೂ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಹಾಗೆಯೇ ಇವತ್ತು ಯಾವುದನ್ನು ನಾನು ಕ್ಲೀನ್ ಮಾಡ್ಕೋಬೇಕು ಅಥವಾ ಯಾವ ಕೆಲಸನ ಎಕ್ಸ್ಟ್ರಾ ಮಾಡಬೇಕು ಅನ್ನೋದನ್ನು ಮೊದಲೇ ಪ್ಲ್ಯಾನ್ ಮಾಡಿಟ್ಕೊಂಡಿರ್ತೀನಿ. ಒಂದು ಟೈಮ್ ಟೇಬಲ್ನ ರೆಡಿ ಮಾಡ್ಕೋತೀನಿ ಮತ್ತು ಟಾಸ್ಕ್ಸ್ನು ಕೂಡ ಬರೆದಿಟ್ಕೋತೀನಿ. ಆವಾಗ ನನಗೆ ಬೆಳಗ್ಗೆ ಟೈಮ್ ನಂದು ವೇಸ್ಟ್ ಆಗೋದಿಲ್ಲ ಪ್ಲ್ಯಾನಿಂಗಲ್ಲಿನೇ. ಈ ರೀತಿ ಮಾಡೋದ್ರಿಂದ ನನಗೆ ಯಾವುದೇ ಮನೆ ಕೆಲಸ ಬೋರ್ ಅನಿಸೋದಿಲ್ಲ. ಹಾಗೆಯೇ ಒಂದು ಫಿಕ್ಸ್ಡ್ ಟೈಮ್ ಒಳಗಡೆ ನಾವು ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡ್ಕೋಬೋದು ಮತ್ತು ಮೀ ಟೈಮ್ನು ಕೂಡ ಎಂಜಾಯ್ ಮಾಡ್ಬೋದು. ಇದ್ರ ಬಗ್ಗೆನೇ ನಾನು ಒಂದು ಡೀಟೇಲ್ ವಿಡಿಯೋನ ನಾನು ಮಾಡಿಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನಾನು ಯಾವ ರೀತಿ ನಂದು ಕ್ಲೀನಿಂಗ್ ರುಟೀನ್ ಇರುತ್ತೆ, ಹಾಗೆಯೇ ಮತ್ತು ನಾನು ಯಾವ ರೀತಿ ನಂದು ಎಲ್ಲ ರೀತಿ ಕೆಲಸನ ನಾನು ಪ್ಲ್ಯಾನ್ ಮಾಡ್ಕೋತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಹಾಗೆಯೇ ಇವತ್ತು ಬೆಡ್ಶೀಟ್ಸ್ ಕೂಡ ರಿಮೂವ್ ಮಾಡಿ ಚೇಂಜ್ ಮಾಡ್ತಾಯಿದ್ದೀನಿ. ವೀಕ್ಲಿ ಒನ್ಸ್ ನಾನು ಬೆಡ್ಶೀಟ್ನ ಚೇಂಜ್ ಮಾಡ್ತೀನಿ ಎಲ್ಲ ಬೆಡ್ದು. ಹಾಗೆಯೇ ಪಿಲ್ಲೋ ಕವರ್ನು ತೆಗೆದುಬಿಟ್ಟು ಪಿಲ್ಲೋಸ್ನ ಬಿಸಿಲಿಗೆ ಇಡ್ತಾಯಿದ್ದೀನಿ.
ರೂಮ್ದು ಡಸ್ಟಿಂಗು ಹಾಗೆಯೇ ಕಂಪ್ಲೀಟ್ ಮನೆದು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಳ್ಳೋಕ್ಕೆ ನನಗೆ ಹಾಫ್ ಆನ್ ಅವರ್ ಬೇಕಾಯಿತು. ನಾನು ಪ್ಲ್ಯಾನ್ ಮಾಡಿದ ಪ್ರಕಾರನೇ ಹಾಫ್ ಆನ್ ಅವರಲ್ಲಿ ನಾನು ಎಲ್ಲ ಎಕ್ಸ್ಟ್ರಾ ಕೆಲಸನ ಮುಗಿಸ್ಕೊಂಡೆ. ಅಂದರೆ ಮನೆ ಕ್ಲೀನಿಂಗು ಎಲ್ಲ ಟೈಡಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ಮುಂದಿನ ಕೆಲಸನ ನೋಡ್ತೀನಿ. ಸ್ನಾನಕ್ಕಿಂತ ಮೊದಲೇ ಡಸ್ಟಿಂಗ್ ಮಾಡ್ಕೊಂಡಿದ್ನಲ್ಲ, ಆವಾಗಲೇ ಬೆಡ್ಶೀಟ್ನ ರಿಮೂವ್ ಮಾಡಿಬಿಟ್ಟು ಹೋಗಿದ್ದೆ. ಪೂಜೆಗೆ ಲೇಟ್ ಆಗುತ್ತೆ ಅಂತ ಬೇಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮುಗಿಸ್ಕೊಂಡಿದ್ದೀನಿ. ಇವಾಗ ಬೆಡ್ಶೀಟ್ ಹಾಸಬೇಕು. ಇದು ಅಮೆಝಾನಿಂದ ನಾನು ಪರ್ಚೇಸ್ ಮಾಡಿದ್ದೆ ಬೆಡ್ಶೀಟ್ನ. ಆಲ್ಮೋಸ್ಟ್ 1 ಇಯರ್ ಆಯಿತು ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಆ್ಯಂಡ್ ಇದಕ್ಕೆ ಎಲಾಸ್ಟಿಕ್ಕು ಕೂಡ ಇದೆ. ಸೊ ಬೆಡ್ಶೀಟ್ ಇಂಟ್ಯಾಕ್ಟಾಗಿರುತ್ತೆ ಬೆಡ್ ಮೇಲೆ. ಈ ರೀತಿ ಇಲಾಸ್ಟಿಕ್ ಇರೋದ್ರಿಂದ ಮಕ್ಕಳಿಗೂ ಕೂಡ ತಾವು ಬೆಡ್ಡು ನೀಟ್ ಮಾಡ್ಕೊಳ್ಳೋಕೆ ನಾನು ಹೇಳಿದ್ರೆ ಅವರು ಈಸಿಯಾಗಿ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರನೇ ನಾನು ಮಕ್ಕಳಿಗೆ ಈ ರೀತಿ ಇಲಾಸ್ಟಿಕ್ ಇರೋವಂಥ ಬೆಡ್ಶೀಟ್ನ ಪ್ರಿಫರ್ ಮಾಡ್ತೀನಿ. ಸೊ ಇದು ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಈ ರೀತಿ ಇಲಾಸ್ಟಿಕ್ ಇರೋದು. ಮಕ್ಕಳು ಕೂಡ ಈಸಿಯಾಗಿ ತಮ್ಮ ಬೆಡ್ನ ಮಾಡ್ಕೊಳ್ಳೋಕೆ ಹೇಳಿದ್ರೆ ಈಸಿಯಾಗಿ ಬೆಡ್ನ ನೀಟ್ ಮಾಡ್ಕೋತಾರೆ. ಸೊ ಬೆಳಗಿನ ಕೆಲಸ ಎಲ್ಲ ಆಗಿದೆ ನಂದು. ಇವಾಗ 1:30 ಆಯಿತು. ಲಂಚ್ ಮಾಡ್ತಾಯಿದ್ದೀನಿ. ಲಂಚ್ಗೆ ಅಂತ ಚಪಾತಿ, ಸಾಂಬಾರು, ಪಲ್ಯ ಬೆಳಗ್ಗೆ ಮಾಡಿದ್ದು, ಹಾಗೆಯೇ ಒಂದು ಸ್ವಲ್ಪ ಪುಂಡಿ ಪಲ್ಯದ್ದು ಒಂಚೂರು ಚಟ್ನಿ ಇತ್ತು ಅಂತ ಅದನ್ನೇ ಇವತ್ತು ಲಂಚ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಗಾಯ್ಸ್, ಇವಾಗ ನಾನು ನಿಮಗೆ ಸಂಜೆನೇ ಸಿಗ್ತಾಯಿದ್ದೀನಿ. ಸಂಜೆ ಇವಾಗ ಅರೌಂಡ್ 4 o'clock ಆಗಿದೆ. ಇವಾಗ ನಾನು ನಮ್ಮ ಮಗ ಎಲ್ಲ ಕಾಲೇಜಿಂದ ಬಂದಿದ್ದರು ಅಂತ ಅವ್ರದ್ದು ಲಂಚ್ ಬಾಕ್ಸ್ ಕ್ಲೀನ್ ಮಾಡಿಕೊಂಡು ಟೀ ಕೂಡ ಆಗೋಯ್ತು. ನಂದು ಟೀ ಕುಡ್ದಾಗಿದೆ. ಇವಾಗ ಸಂಜೆನ ಶುರು ಮಾಡ್ತಾಯಿದ್ದೀನಿ.
ಮನೆ ಕೆಲಸ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂತಾರಲ್ಲ, ಹಾಗೆಯೇ ಇವಾಗ ನಾನು ನೆನ್ನೆನೇ ಸ್ನ್ಯಾಕ್ಸ್ ಮತ್ತು ಸೀರಿಯಲ್ಸ್ ಅಂತ ತೊಗೊಂಡು ಬಂದಿದ್ದೆ. ಇವಾಗ ಅದನ್ನು ನಾನು ರೀಫಿಲ್ ಮಾಡ್ಕೋಬೇಕು. ಅದನ್ನೇ ಇವಾಗ ಮಾಡ್ಕೋತಾ ಇದ್ದೀನಿ. ಜಾರ್ಸ್ನೆಲ್ಲ ನೆನ್ನೆನೇ ತೊಳೆದ್ಬಿಟ್ಟು ಕ್ಲೀನಾಗಿ ಡ್ರೈ ಮಾಡಿಟ್ಕೊಂಡಿದ್ದೆ. ಇವಾಗ ಅದನ್ನು ಒಂದೊಂದಾಗಿ ರೀಫಿಲ್ ಮಾಡ್ಕೋತಾ ಇದ್ದೀನಿ. ಸೊ ಗಾಯ್ಸ್, ಇವತ್ತಿನ ದಿನ ನಂದು ಈ ರೀತಿ ಹೋಯಿತು. ಇದ್ರ ಜೊತೆಗೇ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ಈ ನಂದು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಇನ್ನೊಂದು ಫ್ರೆಶ್ ವ್ಲಾಗ್ ಜೊತೆಗೆ, ಫ್ರೆಶ್ ದಿನದ ಜೊತೆಗೆ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.